ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸುಮಾರು ಬಿಸ್ನೆಸ್ ಗಳು ಲಿಸ್ಟ್ ಆಗಿರುತ್ತೆ. ಬಟ್ ಅದರಲ್ಲಿ ಎಲ್ಲಾ ಸ್ಟಾಕ್ಸ್ ಗಳಲ್ಲೂ ಇನ್ವೆಸ್ಟ್ ಮಾಡ್ತಕ್ಕಂಥ ಆಪರ್ಚುನಿಟಿ ಏನಾದರೂ ಇದೆ ಅಂತ ಕೇಳೋದಾದ್ರೆ ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ ಅಂತ ಹೇಳ್ಬೋದು. ಸೊ ಈ ಇಂಡೆಕ್ಸ್ ಅಲ್ಲಿ 750 ಸ್ಟಾಕ್ಸ್ ಗಳು ಲಿಸ್ಟ್ ಆಗಿರುತ್ತೆ. ಅಷ್ಟೇ ಅಲ್ಲ, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್, ಹಾಗೆ ಎಲ್ಲಾ ರೀತಿಯಂತ ಕ್ಯಾಪಿಟಲೈಸ್ ಇರತಕ್ಕಂತಹ ಸ್ಟಾಕ್ಸ್ ಗಳು ಇದರಲ್ಲಿ ಇರುತ್ತೆ. ಈ ಇಂಡೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡತಕ್ಕಂತಹ ಅವಕಾಶವನ್ನ ಗ್ರೋ ಮ್ಯೂಚುವಲ್ ಫಂಡ್ ತಂದುಕೊಡ್ತಾ ಇದೆ. ಈ ಇಂಡೆಕ್ಸ್ ಫಂಡಿನ ಸಂಪೂರ್ಣವಾದಂತಹ ಮಾಹಿತಿ ಲಿಂಕ್ ಮೂಲಕ ನೀವು ಚೆಕ್ ಮಾಡಬಹುದಾಗಿರುತ್ತೆ. ಹಾಗೆ ಬಿಫೋರ್ ಇನ್ವೆಸ್ಟಿಂಗ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲೂ ರಿಸ್ಕ್ ಇರುತ್ತೆ. ಒಂದ್ಸತಿ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ನ ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಅಲ್ಲಿ ಸುಮಾರು ಜನಕ್ಕೆ ಒಂದು ಮಿಸ್ಬಿಲೀಫ್ ಇರುತ್ತೆ. ಏನಪ್ಪಾ ಅಂದ್ರೆ, ನಾನು ಜಾಸ್ತಿ ರಿಟರ್ನ್ ನ ಪಡಿಬೇಕು ಇಲ್ಲಿ ಅಂತಂದ್ರೆ ಜಾಸ್ತಿನೇ ರಿಸ್ಕ್ ತಗೊಳ್ಬೇಕು ನಾನು ಅಂತ ಹೇಳ್ಕೊಂಡು. ಸೊ ಆಬ್ವಿಯಸ್ಲಿ ರಿಸ್ಕ್ ಜಾಸ್ತಿ ಇದೆ ಅಂತಂದ್ರೆ ರಿವಾರ್ಡ್ ಅನ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಮೊದಲನೇ ಫ್ಯಾಕ್ಟರ್ ರಿಸ್ಕ್ ಅಂತಕ್ಕಂಥ ಎಲಿಮೆಂಟ್ ಅನ್ನ ಎಷ್ಟು ಸ್ಮಾರ್ಟ್ ಆಗಿ ನಾವು ಮ್ಯಾನೇಜ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಓವರ್ ಆಲ್ ರಿಸಲ್ಟ್ಸ್ ಗಳು. ಬಿಕಾಸ್ ಮ್ಯೂಚುವಲ್ ಫಂಡ್ಸ್ ಗಳು ಇದರಲ್ಲ ಹಿಸ್ಟ್ರಿ ನೋಡಿದ್ರೆ ಏನ್ ಇಷ್ಟೆಲ್ಲ ಒಳ್ಳೆ ರಿಟರ್ನ್ ಕೊಟ್ಬಿಟ್ಟಿದಲ್ಲ ಅಂತ ನಮ್ಗೆ ಅನ್ಸುತ್ತೆ ಮೇಲಿನ ಮೇಲೆ. ಬಟ್ ಅದನ್ನ ಪ್ರಾಕ್ಟಿಕಲ್ ಜೀವನದಲ್ಲಿ ನಾವು ಅಪ್ಲೈ ಮಾಡಕ್ ಹೋದಾಗ ಸುಮಾರು ರೀತಿಯಾದಂತಹ ಏರುಪೇರುಗಳನ್ನ ಕಾಡ್ತಕ್ಕಂತಹ ಒಂದು ಪಾಸಿಬಿಲಿಟೀಸ್ ಗಳಿರುತ್ತೆ. ಬಟ್ ಅದನ್ನ ತಡ್ಕೊಳ್ತಕ್ಕಂತಹ ಒಂದು ಮೈಂಡ್ ಸೆಟ್ ನಮ್ಮಲ್ಲಿದೆಯಾ, ಈ ಪ್ರಶ್ನೆ ನಾವು ಕೇಳ್ಕೋಬೇಕಾಗಿದೆ. ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಇದು ಇರಲ್ಲ ಅಂತ ಹೇಳ್ಬೋದು. ಸೊ ಇದೇ ಉದ್ದೇಶವಾಗಿ ಇವತ್ತಿನ ಒಂದು ವಿಡಿಯೋ ಮಾಡ್ತಾ ಇರತಕ್ಕಂಥದ್ದು, ಹೈಯರ್ ರಿಟರ್ನ್ ಅನ್ನ ಡೀಸೆಂಟ್ ರಿಸ್ಕ್ ಅನ್ನ ತಗೊಳ್ಳೋದ್ರ ಮೂಲಕನೇ ಯಾವ ರೀತಿ ನಮ್ಮ ಪರವಾಗಿ ವರ್ಕ್ ಮಾಡಿಸ್ಕೊಳ್ತಾ ಇನ್ವೆಸ್ಟ್ಮೆಂಟ್ ಅನ್ನ ಹೈಯರ್ ರಿಟರ್ನ್ ನ ಪಡಿಬಹುದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ. ಸಖತ್ ಸ್ಪೆಷಲ್ ವಿಡಿಯೋ ಇದು, ಕೊನೆವರೆಗೂ ನೋಡಿ. ಸುಮಾರು ವಿಷಯಗಳು ನಿಮಗೆ ಕಲೀಲಿಕ್ಕೆ ಸಿಗುತ್ತೆ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಐಡಿಯಲಿ ಇನ್ವೆಸ್ಟಿಂಗ್ ಅಲ್ಲಿ ಅಂತ ಬಂದ್ರೆ ಮೂರು ರೀತಿಯಾದಂತಹ ಅಥವಾ ಮೂರು ವಿಧವಾದಂತಹ ರಿಸ್ಕ್ ಪ್ಯಾರಾಮೀಟರ್ಸ್ ಗಳು ಇರುತ್ತೆ. ಒಂದು ಲೋವರ್ ರಿಸ್ಕ್, ಆಬ್ವಿಯಸ್ಲಿ ಈಗ FD ಅಂತ ಇರಬಹುದು, ಡೆಟ್ ಇರಬಹುದು. ಇದೆಲ್ಲ ಏನಂದ್ರೆ ತುಂಬಾ ಕಡಿಮೆ ರಿಸ್ಕ್ ಇರತಕ್ಕಂತಹ ಇನ್ಸ್ಟ್ರೂಮೆಂಟ್. FD ಇನ್ವೆಸ್ಟ್ ಮಾಡಿದ್ರೆ ಗೊತ್ತಿದೆ ನಮಗೆ, ಬ್ಯಾಂಕೇ ಪ್ರಾಮಿಸ್ ಮಾಡುತ್ತೆ. ಇನ್ನೊಂದು ಕಡೆಯಿಂದ ಹೈಯರ್ ರಿವಾರ್ಡ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಗಳು ಕೂಡ ಇರುತ್ತೆ. ಸ್ಮಾಲ್ ಕ್ಯಾಪ್ ಮೇಲೆ ಇನ್ವೆಸ್ಟ್ ಮಾಡೋದಿರಲಿ ಅಥವಾ ಸ್ಮಾಲ್ ಕ್ಯಾಪ್ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡೋದಿರಲಿ, ಇದರಲ್ಲೆಲ್ಲ ಜಾಸ್ತಿ ರಿಟರ್ನ್ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಕ್ಯಾರೀಸ್ ಬಿಗ್ಗರ್ ರಿಸ್ಕ್. ಸೊ ಇದು ಎರಡು ಬೇರೆ ಬೇರೆ ಎಕ್ಸ್ಟ್ರೀಮ್ ಆದ್ರೆ ಇನ್ ಬಿಟ್ವೀನ್ ಒಂದು ದಾರಿ ಬರುತ್ತೆ ಮಿಡ್ ರಿಸ್ಕ್. ಸೊ ಜಾಸ್ತಿ ರಿಸ್ಕ್ ಬೇಡಪ್ಪ, ಜಾಸ್ತಿ ಒಂದು ಕಡಿಮೆ ರಿಸ್ಕ್ ತಗೊಳ್ತಕ್ಕಂಥ ಒಂದು ಪಾಸಿಬಿಲಿಟಿ ಬೇಡ, ಮಿಡ್ ಅಲ್ಲಿ ನಾವು ಹೋಗೋಣ ಅಂತಕ್ಕಂತಹ ಮೂರು ಕ್ಯಾಟಗರಿ ಆಫ್ ಇನ್ವೆಸ್ಟರ್ಸ್ ಗಳು ಅಥವಾ ಇನ್ವೆಸ್ಟಿಂಗ್ ಸ್ಟೈಲ್ಸ್ ಗಳು ಬರುತ್ತೆ ಇನ್ ಟರ್ಮ್ಸ್ ಆಫ್ ದ ರಿಸ್ಕ್ ನೋಡ್ತೀವಿ ಅಂತಂದ್ರೆ. ಬಟ್ ದುರದೃಷ್ಟವಶಾತ್ ಏನಪ್ಪಾ ಅಂತಂದ್ರೆ ಜನಗಳು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಗಳನ್ನ ತಗೊಳ್ಬೇಕಾದ್ರೆ, ಸಖತ್ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಇನ್ವೆಸ್ಟ್ಮೆಂಟ್ ನಿರ್ಧಾರಗಳು ತಗೊಳ್ಳೋದೇನಿದೆಯೋ ಬರೀ ರಿವಾರ್ಡ್ ಅನ್ನ ಮಾತ್ರ ನೋಡ್ತಾ ಇರ್ತೀವಿ ನಾವು ಇನ್ವೆಸ್ಟ್ ಮಾಡ್ತಕ್ಕಂಥ ಸಮಯದಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಮೂರು ಇನ್ವೆಸ್ಟ್ಮೆಂಟ್ ನಾವು ಕಂಪೇರ್ ಮಾಡಿದೀವಿ ಅಂತ ಅನ್ಕೊಳ್ಳಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ಲಿಕ್ಕೆ. ಹೈಯರ್ ರಿಟರ್ನ್ ಯಾವ್ದು ಕೊಟ್ಟಿದೆಯೋ ಇಮಿಡಿಯೇಟ್ಲಿ ನಮ್ಮ ಕಣ್ಣು ಅಲ್ಲಿಗೆ ಹೋಗುತ್ತೆ. ಬಿಕಾಸ್ ಇಟ್ ಇಸ್ ಅ ವೆರಿ ನ್ಯಾಚುರಲ್ ಫಿನಾಮಿನಾ, ಎಲ್ಲರೂ ಥಿಂಕ್ ಮಾಡೋದೇನೆ ಆ ರೀತಿ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಅದ್ರ ಹಿಂದೆ ಇರತಕ್ಕಂಥ ಫಂಡಮೆಂಟಲ್ಸ್ ಗಳೇನು, ಅದು ಯಾಕಷ್ಟು ಬೆಳೆಯಿತು ಅಥವಾ ಓವರ್ ಆಲ್ ಅದ್ರ ಹಿಂದೆ ಇರತಕ್ಕಂತಹ ಮಾಡೆಲ್ಸ್ ಗಳೇನು, ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋಕೆ ಹೋಗಲ್ಲ. ಇದು ಒಂದು ಕಡೆಗಾದ್ರೆ ಇನ್ನೊಂದು ಕಡೆಯಿಂದ ಇರ್ತಕ್ಕಂತಹ ಒಂದು ಡಿಸಿಷನ್ ಅನ್ನ ಬ್ಲೈಂಡ್ ಆಗಿ ನಾವು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಜಸ್ಟ್ ಬೇಸ್ಡ್ ಆನ್ ದ ರಿಟರ್ನ್. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಹೈಯರ್ ರಿಟರ್ನ್ ಅದು ಕೊಟ್ಟಿದೆ ಅಂತಂದ್ರೆ ಅದ್ರ ಹಿಂದೆ ಹೈಯರ್ ರಿಸ್ಕ್ ಕೂಡ ಇದ್ದೇ ಇರುತ್ತೆ. ಸೊ ಇದನ್ನ ನಾವು ಗಮನಕ್ಕೆ ಇಟ್ಕೊಳ್ಬೇಕಾಗತ್ತೆ. ಸುಮಾರು ಜನ ಇದನ್ನ ಮಿಸ್ ಮಾಡ್ತಾರೆ. ಇದು ಪಾಯಿಂಟ್ 1 ಆದ್ರೆ, ಇನ್ನೊಂದು ಕಡೆಯಿಂದ ಬರ್ತಕ್ಕಂಥ ಪ್ರಶ್ನೆ, ಎಷ್ಟು ರಿಟರ್ನ್ ಸರಿ ಸರ್ ಹಾಗಾದ್ರೆ, ಎಷ್ಟು ರಿಟರ್ನ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸ್ಟಾಕ್ ಮಾರ್ಕೆಟ್ ನಿಂದ ಅಂತಕ್ಕಂಥ ಪ್ರಶ್ನೆನೂ ಕೂಡ ನಾವು ಕೇಳ್ಕೋಬೇಕಾಗಿದೆ. ಐಡಿಯಲಿ ನೋಡಬೇಕು ಅಂತಂದ್ರೆ ಇವತ್ತಿನ ಕಾಲಕ್ಕೆ FD ರಿಟರ್ನ್ ಕಿನ್ನ ಜಾಸ್ತಿ ರಿಟರ್ನ್ ಜನರೇಟ್ ಮಾಡ್ತಕ್ಕಂತಹ ಯಾವುದೇ ಇನ್ಸ್ಟ್ರೂಮೆಂಟ್ ಇದ್ರೂ ಕೂಡ ಬೆಟರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಇವತ್ತಿನ ಕಾಲಕ್ಕೆ ನೋಡ್ತಾ ಇರಬಹುದು ನೀವು 3-7% ನಷ್ಟು ರಫ್ ಆನ್ ರಫ್ ಒಂದು FD ರಿಟರ್ನ್ಸ್ ಗಳು ಇವತ್ತಿನ ಕಾಲಕ್ಕೆ ಇರತಕ್ಕಂಥದ್ದು. ಇದನ್ನ ದಾಟಿ ಒಂದು ರಿಟರ್ನ್ ಕೊಡ್ತಾ ಇದೆಯಾ, ಇದು ಮೊದಲನೇ ಚೆಕ್ ಪಾಯಿಂಟ್ ಆಗುತ್ತೆ ಎಷ್ಟು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬೇಕು ಅನ್ನೋದರಲ್ಲಿ. ಇದು ಒಂದ್ ಕಡೆಗಾದ್ರೆ ಇನ್ನೊಂದು ಎಷ್ಟು ದಿನಕ್ಕೆ ನಾವು ಹೂಡಿಕೆ ಮಾಡ್ತಾ ಇದೀವಪ್ಪ ಅನ್ನೋದನ್ನು ಕೂಡ ನಾವು ಗಮನಕ್ಕೆ ಇಟ್ಕೊಳ್ಬೇಕಾಗುತ್ತೆ. ಸುಮಾರು ಜನ ಇದನ್ನು ಕೂಡ ಮಿಸ್ ಮಾಡ್ತಾರೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಸ್ಪೆಷಲಿ ಹೇಳ್ಬೇಕಪ್ಪ ಅಂತಂದ್ರೆ ಗೋಲ್ಸ್ ಗಳನ್ನ ಸೆಟ್ ಮಾಡ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾವುದಕ್ಕೋಸ್ಕರ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ಆ ಇನ್ವೆಸ್ಟ್ಮೆಂಟಿನ ಪ್ರಕಾರ ಎಷ್ಟು ಟೈಮ್ ನಮ್ಗೆ ಉಳ್ಕೊಂಡಿದೆ, ಆ ಟೈಮ್ ಬೇಸಿಸ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಡಿಫೈನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಮಗು ಇದೆ, ಆ ಮಗುವಿನ ಭವಿಷ್ಯಕ್ಕೋಸ್ಕರ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳೋಣ. ಸೊ ಈ ಒಂದು ಸಂದರ್ಭದಲ್ಲಿ 15-20 ವರ್ಷ ಬೇಡಪ್ಪ, ಒಂದು 10 ವರ್ಷನಾದ್ರೂ ಅಂತೂ ಟೈಮ್ ಇದ್ದೇ ಇರುತ್ತೆ. ಸೊ ಈ ಕೇಸಲ್ಲಿ ಮೊದಲನೇದಾಗಿ ಅಬ್ಸರ್ವ್ ಮಾಡಬೇಕಾಗಿರತಕ್ಕಂಥದ್ದು ಜಾಸ್ತಿ ಟೈಮಿನ ಒಂದು ಪೊಟೆನ್ಷಿಯಲ್ ನಮಗಿದೆ ಇಲ್ಲಿ. ಆ ರೀತಿಯಂತ ಸಂದರ್ಭದಲ್ಲಿ ಹೈಯರ್ ರಿಸ್ಕ್ ಇರತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಗಳ ಮೇಲೆ ಆರಾಮಾಗಿ ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ಇನ್ ಬಿಟ್ವೀನ್ ಕ್ವಶನ್ನೇ ಬರಲ್ಲ ನಮಗೆ. ಬಿಕಾಸ್ ಅನ್ಸರ್ಟನಿಟಿ ಏನಿರುತ್ತೋ ಈ ಒಂದು ಏರುಪೇರಿನ ಗತಿಗಳು ಮಾರ್ಕೆಟ್ ನಾವು ಕಡಿಮೆ ಟೈಮ್ಗೆ ನೋಡಿದಾಗ ಮಾತ್ರ ನಮಗೆ ಜಾಸ್ತಿ ಕಾಣಿಸ್ತಕ್ಕಂಥದ್ದು. ಜಾಸ್ತಿ ಟೈಮ್ ಕೊಟ್ಟಷ್ಟು ಸ್ಟಾಕ್ ಮಾರ್ಕೆಟ್ ಇಲ್ಲಿವರೆಗೂ ಕೂಡ ಇನ್ವೆಸ್ಟರ್ಸ್ ಗಳಿಗೆ ಒಳ್ಳೆ ರಿಟರ್ನ್ ಕೊಟ್ಟಿರ್ತಕ್ಕಂತಹ ಎಷ್ಟೋ ಪುರಾವೆಗಳಿದೆ. ಇನ್ಫ್ಯಾಕ್ಟ್ ಹೇಳ್ಬೇಕಪ್ಪ ಅಂತಂದ್ರೆ ಡೇಟಾ ಪ್ರಕಾರ 2008 ತುತ್ತ ತುದಿಯಲ್ಲೂ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಇನ್ವೆಸ್ಟರ್ಸ್ಗೂ ಕೂಡ ಇವತ್ತಿನ
ಇವತ್ತಿನ ಕಾಲಕ್ಕೆ ಡೀಸೆಂಟ್ ರಿಟರ್ನ್ ಅನ್ನೇ ನಿಫ್ಟಿ ಕೊಟ್ಟಿರುತ್ತೆ. ರಿಸ್ಕ್ ಹಾಗೆ ಟೈಮ್ ಕೊಡ್ತಾ ಇರತಕ್ಕಂಥದ್ದು ಎರಡು ಒಂದಕ್ಕೊಂದು ರಿಲೇಟೆಡ್ ಆಗಿರುತ್ತೆ. ನಾನು ಆಲ್ರೆಡಿ ಹೇಳಿದೆ, ಈಗ ನಮಗೆ ನೆಕ್ಸ್ಟ್ ಒಂದು 5 ವರ್ಷ 3 ವರ್ಷಕ್ಕೆ ನನಗೆ ದುಡ್ಡು ವಾಪಸ್ ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ತುಂಬಾ ಶಾರ್ಟ್ ಪೀರಿಯಡ್ ಆಯಿತು. ಈ ಒಂದು ಸಂದರ್ಭದಲ್ಲಿ ಹೈಯರ್ ರಿಟರ್ನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಆಗಿರಲ್ಲ. ಸೊ ಎರಡು ಪ್ಯಾರಾಮೀಟರ್ಸ್ ಗಳನ್ನ ಕನ್ಸಿಡರ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ನಾವು ಡಿಸಿಷನ್ ತಗೊಳ್ಬೇಕಾಗಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಎಷ್ಟು ರಿಟರ್ನ್ ನಾವು ಎಕ್ಸ್ಪೆಕ್ಟ್ ಮಾಡಬೇಕು, ಹಾಗೆ ಯಾವ ರೀತಿ ನಮ್ಮ ಫೈನಾನ್ಸ್ ಪ್ಲಾನ್ ಮಾಡ್ಕೊಳ್ಬೇಕು ಅನ್ನೋ ಒಂದು ವಿಷಯವಾಗಿ ಅಂತ ಹೇಳೋದಾದ್ರೆ. ಬಟ್ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂತಹ ಕ್ವಶನ್ ಏನಪ್ಪಾ ಅಂತ ಅಂದ್ರೆ, ಹೈಯರ್ ರಿಟರ್ನ್ ಆಬ್ವಿಯಸ್ಲಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅದರ ಮೇನ್ ಅಜೆಂಡಾ ನಮ್ಮ ಇವತ್ತಿನ ವಿಡಿಯೋದು. ಹೈಯರ್ ರಿಟರ್ನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದ್ರೆ ಜಾಸ್ತಿ ರಿಸ್ಕ್ ತಗೊಳ್ಳೇಬೇಕಾ ಸರ್? ಡೆಫಿನೆಟ್ಲಿ ಇಲ್ಲ ಅಂತ ಹೇಳ್ಬೋದು. ಇಲ್ಲೇ ಬರ್ತಕ್ಕಂತಹ ಮೇನ್ ಪಾಯಿಂಟ್, ಸುಮಾರು ವಿಡಿಯೋಸ್ಗಳು ನಾವು ಮಾತಾಡಿದೀವಿ ಕಂಪೌಂಡಿಂಗ್. ಸೊ ಈ ಕಂಪೌಂಡಿಂಗ್ ಪ್ರಕಾರ ಚಕ್ರಬಡ್ಡಿನ ಯೂಸ್ ಮಾಡ್ಕೊಂಡು ಯಾವ ರೀತಿ ಹಣವನ್ನು ಗಳಿಸಬಹುದು ಅಂತ ಹೇಳ್ಕೊಂಡು, ಬಟ್ ಯಾವ ವೇದಲ್ಲಿ ನಾವು ಕಂಪೌಂಡ್ ಮಾಡ್ತೀವಿ ಅನ್ನೋದ್ರ ಮೇಲೂ ಕೂಡ ಈ ಒಂದು ಪರ್ಟಿಕ್ಯುಲರ್ ವಿಷಯ ನಿರ್ಧಾರ ಪಡುತ್ತೆ ನಮ್ಮ ಟೋಟಲ್ ಅಮೌಂಟ್ ಎಷ್ಟನ್ನು ನಾವು ಕಲೆಕ್ಟ್ ಮಾಡ್ತೀವಿ ಭವಿಷ್ಯದಲ್ಲಿ ಅಂತ ಹೇಳ್ಕೊಂಡು. ಸೊ ಒಂದು ಎಕ್ಸಾಂಪಲ್ಸ್ ಗಳ ಮೂಲ ಅರ್ಥ ಮಾಡ್ಕೊಳ್ತಾ ಹೋಗೋಣ, ಯಾವ ರೀತಿ ಇನ್ವೆಸ್ಟಿಂಗ್ ವೇ ಮೂಲಕನೇ ಜಾಸ್ತಿ ರಿಟರ್ನ್ ಅನ್ನ ಪಡಿಬಹುದು ಸ್ಟಾಕ್ ಮಾರ್ಕೆಟ್ ಇಂದ, ಈ ಒಂದು ರಿಸ್ಕ್ ಅನ್ನ ಕಡಿಮೆ ತಗೊಂಡ್ರು ಕೂಡ. ಸೊ ಇಬ್ರು ಫ್ರೆಂಡ್ಸ್ ಇದ್ದಾರೆ ಅಂತ ಅನ್ಕೊಳ್ಳೋಣ, ಅರ್ಜುನ್, ಆಕಾಶ್. ಸೊ ಇವರು SIP ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಮಂತ್ ಆನ್ ಮಂತ್ ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಅರ್ಜುನ್ ಅವರು ಇಲ್ಲಿ 12,000 ಎವ್ರಿ ಮಂತ್ ಸೇವ್ ಮಾಡ್ತಾ ಇದ್ದಾರೆ. ಆಕಾಶ್ ಅವರು 6,000 ರೂಪಾಯಿ ಅಷ್ಟು ಅಮೌಂಟ್ ಅನ್ನ ಸೇವ್ ಮಾಡ್ತಾ ಇದ್ದಾರೆ. ಬಟ್ ಆಕಾಶ್ ಅವರು ಡಿಸಿಷನ್ ಹೆಂಗ್ ತಗೊಂಡಿದ್ದಾರೆ ಅಂತಂದ್ರೆ, ಹೈಯರ್ ರಿಟರ್ನ್ ಸಿಗುತ್ತಲ್ಲ ನನಗೆ ಹೆಂಗೂ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಅಲ್ಲಿ ಅಂತ ಹೇಳ್ಕೊಂಡು ಜಾಸ್ತಿ ರಿಸ್ಕ್ ಇರ್ತಕ್ಕಂಥ ಮ್ಯೂಚುವಲ್ ಫಂಡ್ ನ ತಗೊಂಡಿದ್ದಾರೆ, ಜಾಸ್ತಿ ರಿಟರ್ನ್ ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು. ಸೊ ಹಾಗಾಗಿ ಬರೀ 6,000 ರೂಪಾಯಿ ಅಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಇನ್ನೊಂದು ಕಡೆಯಿಂದ ಅರ್ಜುನ್ ಅವರು 12,000 ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಜಾಸ್ತಿ ರಿಸ್ಕ್ ಇರ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಮೇಲೆಲ್ಲ ಡೀಸೆಂಟ್ ರಿಸ್ಕ್ ಅನ್ನ ತಗೊಳ್ತಾ ಇದ್ದಾರೆ. ಈ ಒಂದು ಎಕ್ಸಾಂಪಲ್ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ 15 ವರ್ಷಕ್ಕೆ ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಒಂದು ಅಜುಮ್ಷನ್ ನಾವು ನೋಡಿದ್ರೆ, ಇಲ್ಲಿ ನೋಡ್ತಾ ಇರಬಹುದು ನೀವು, ಅರ್ಜುನ್ ಅವರಿಗೆ 10% ನಷ್ಟು ಮಾಡಸ್ಟ್ ಒಂದು ಡೀಸೆಂಟ್ ರಿಟರ್ನ್ ಅವರಿಗೆ ಬಂದಿದೆ ಅಂತ ಅನ್ಕೊಳ್ಳೋಣ. 12,000 ಅಷ್ಟೇ ಅವ್ರು ಇನ್ವೆಸ್ಟ್ ಮಾಡಿದ್ದು. ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ 15 ವರ್ಷಕ್ಕೆ ಅವ್ರ ಹತ್ರ 50 ಲಕ್ಷದಷ್ಟು ಅಮೌಂಟ್ ಜಮೆ ಆಗಿರುತ್ತೆ. ಇದೇ ಎಕ್ಸಾಂಪಲ್ ನಾವು ನೋಡ್ತೀವಿ ಅಂತಂದ್ರೆ, ಇನ್ನೊಂದು ಕಡೆಯಿಂದ 6,000 ರೂಪಾಯಿ ಅಂದ್ರೆ ಜಾಸ್ತಿ ರಿಟರ್ನ್ ಸಿಗುತ್ತೆ ಬಿಡು ನನಗೆ ಅಂತ ಹೇಳ್ಕೊಂಡು ಇನ್ವೆಸ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಇವರು 15% ನಷ್ಟು ಅವ್ರಿಗೆ ರಿಟರ್ನ್ ಬಂದ್ರು ಕೂಡ, ತುಂಬಾ ಕೀ ಪಾಯಿಂಟ್ ಇದು, 15% ನಷ್ಟು ರಿಟರ್ನ್ ಬಂದ್ರು ಕೂಡ 15 ವರ್ಷಕ್ಕೆ ಇನ್ವೆಸ್ಟ್ ಮಾಡಿದಾಗ ಅವರಿಗೆ 40 ಲಕ್ಷನೇ ಬಂತು. ಅಂದ್ರೆ 2% ನಷ್ಟು ರಿವಾರ್ಡ್, ಅಷ್ಟೇ ಕಡಿಮೆ ರಿಟರ್ನ್ ಬಂದ್ರು ಕೂಡ ಅಟ್ ದ ಎಂಡ್ ಆಫ್ 15 ಇಯರ್ಸ್ ನಾವು ನೋಡ್ತೀವಿ ಅಂತಂದ್ರೆ ಜಾಸ್ತಿ ರಿಟರ್ನ್ ಮೊದಲನೇ ವ್ಯಕ್ತಿಗೆ ಇಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸ ಏನು, ಎಷ್ಟು ಅಮೌಂಟ್ ಅನ್ನ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ವ್ಯತ್ಯಾಸ ಆಗಿತ್ತು. ಇಲ್ಲಿ ಅರ್ಜುನ್ ಅವರು 12,000 ರೂಪಾಯಿ ಅಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿದ್ರು ಡೀಸೆಂಟ್ ರಿಟರ್ನ್ ಕೊಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಅಲ್ಲಿ. ಬಟ್ ಇನ್ನೊಂದು ಕಡೆಯಿಂದ ಹೈಯರ್ ರಿಟರ್ನ್ ಸಿಗುತ್ತಲ್ಲ ಬಿಡು ನನಗೆ ಅಂತ ಹೇಳ್ಕೊಂಡು ಕಡಿಮೆ ಇನ್ವೆಸ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಕಡಿಮೆ ರಿಟರ್ನ್ ಬಂತು ಅಟ್ ದ ಎಂಡ್ ಆಫ್ 15 ಇಯರ್ಸ್. ಸೊ ಆಬ್ವಿಯಸ್ಲಿ ಇಲ್ಲಿ ಬರೀ ರಿಟರ್ನ್ ಅಷ್ಟೇ ಅಲ್ಲ, ರಿಟರ್ನ್ ಜೊತೆಗೆ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದೀವಿ ಅನ್ನೋ ಒಂದು ಪಾಯಿಂಟ್ ಅನ್ನು ಕೂಡ ಸಖತ್ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು ಎಂಟೈರ್ ಇನ್ವೆಸ್ಟಿಂಗ್ ಜರ್ನಿಯಲ್ಲಿ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡ್ಬಿಡೋಣ. ಇಲ್ಲಿ 25,000 ರೂಪಾಯಿ ನೀವೇ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ. ಸೊ 12 ವರ್ಷಕ್ಕೆ ನೀವು ಇನ್ವೆಸ್ಟ್ ಮಾಡಿದಿರಾ ಅಂತ ಅಂದ್ರೆ ಆಲ್ಮೋಸ್ಟ್ 80 lakhs ನಷ್ಟು ಅಮೌಂಟ್ ನಿಮ್ಗೆ ಬರ್ತಾ ಇರುತ್ತೆ. ಇವನ್ 12% ನಷ್ಟು ರಿಟರ್ನ್ ನ ಜನರೇಟ್ ಮಾಡಿದ್ರು ಕೂಡ ಇನ್ಸ್ಟ್ರೂಮೆಂಟ್ ವಿಚ್ ಹ್ಯಾಪನ್ಡ್ ಬೇಸಿಕಲಿ ಇನ್ಸೆಪ್ಷನ್ ಇಂದ ನಿಫ್ಟಿ 11-12% ನಷ್ಟು ರಿಟರ್ನ್ ಇಲ್ಲಿವರೆಗೂ ಕೊಟ್ಟಿದೆ. ಇಲ್ಲಿಗೇನೆ ಸ್ಟಾಪ್ ಆಗುತ್ತಾ? ಇಲ್ಲ, ಇದರ ನೆಕ್ಸ್ಟ್ ವರ್ಷನ್ ಕೂಡ ಇದೆ. ಇಲ್ಲಿ ಕಂಪ್ಲೀಟ್ ಗಮನ ಬೇಕಾಗುತ್ತೆ ನಿಮ್ದು ನನಗೆ. ಸೊ ಈ ಒಂದು ಕೇಸಲ್ಲಿ ವ್ಯಕ್ತಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ 25,000 ರೂಪಾಯಿನೇ ಅವ್ರು ಇನ್ವೆಸ್ಟ್ ಮಾಡ್ತಿದ್ದಾರೆ. ಬಟ್ ಸ್ಮಾರ್ಟ್ ಆಗಿ ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಓವರ್ ಆಲ್ ವರ್ಷದಿಂದ ವರ್ಷಕ್ಕೆ ಅವರ ಇನ್ವೆಸ್ಟ್ಮೆಂಟ್ ಮೆಥಡ್ ಅಲ್ಲಿ 10% ನಷ್ಟು ಎಕ್ಸ್ಟ್ರಾ ಆಡ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇವತ್ತಿನ ಕಾಲಕ್ಕೆ ಇನ್ಫ್ಲೇಷನ್ ಪ್ರಕಾರ ನೋಡ್ತೀವಿ ಅಂತಂದ್ರೆ ಒಂದು 6-10% ನಷ್ಟು ಇನ್ಕ್ರಿಮೆಂಟ್ ಆದ್ರೂ ಸಿಗುತ್ತೆ ಜಾಬ್ಗಳಲ್ಲಿದ್ದಾಗ. ಸೊ ಈ ಪಾಯಿಂಟ್ ಸಖತ್ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಈಗ ಈ ವರ್ಷದಲ್ಲಿ ನಾವು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ 10,000 ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡ್ತಿದೀವಿ ಅಂತಂದ್ರೆ ನೆಕ್ಸ್ಟ್ ಮಂತ್ಗೆ ಅಥವಾ ನೆಕ್ಸ್ಟ್ ವರ್ಷಕ್ಕೆ 10% ನಷ್ಟು ಅದಕ್ಕೆ ಆಡ್ ಮಾಡ್ಕೊಳ್ಳೋಕ್ಕಾಗುತ್ತಾ? ಸೊ 10,000 ಈ ವರ್ಷ ನಾವು ಮಂತ್ ಆನ್ ಮಂತ್ ಪೇ ಮಾಡ್ತಾ ಇದೀವಿ ಅಂತಂದ್ರೆ ನೆಕ್ಸ್ಟ್ ವರ್ಷಕ್ಕೆ ಅದೇ 11,000 ರೂಪಾಯಿಗೆ ಕನ್ವರ್ಟ್ ಆಗುತ್ತೆ. ಸೊ ಇದೇ ರೀತಿ ನಾವು ಕಂಪೌಂಡ್ ಮಾಡ್ಕೊಂಡು ಹೋದ್ರೆ, ದ ವೇ ಆಫ್ ಇನ್ವೆಸ್ಟಿಂಗ್ ಅಲ್ಲಿ ನಾವು ಕಂಪೌಂಡ್ ಮಾಡ್ತಾ ಹೋದ್ರೆ ಅದರ ಜೊತೆಗೆ ಅಡಿಷನಲ್ ಆಗಿ ಬಂದಿರತಕ್ಕಂಥ ಇಂಟ್ರೆಸ್ಟ್ ರೇಟ್ಸ್ ಗಳು ಕೂಡ ಕಂಪೌಂಡಿಂಗ್ ಆಗಿ ಮಲ್ಟಿಪಲ್ ಕಂಪೌಂಡಿಂಗ್ ಎಫೆಕ್ಟ್ ನಮಗೆ ಸಿಗುತ್ತೆ. ಇದನ್ನೇ ಸ್ಟೆಪ್ ಅಪ್ SIP ಅಂತ ಹೇಳ್ತಾರೆ. ಸೊ ಈ ರೀತಿ ಮಾಡೋದ್ರ ಮೂಲಕ ಯಾವ್ಯಾವ ರೀತಿಯಾದಂತಹ ರಿಸಲ್ಟ್ಸ್ ಗಳು ವೇರಿಯೇಷನ್ ಆಗುತ್ತೆ ಅನ್ನೋದನ್ನ ನೋಡೋಣ. ಗಮನಿಸ್ತಾ ಇರಬಹುದು ನೀವು 25,000 ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಆನ್ಯುವಲ್ ಸ್ಟೆಪ್ ಅಪ್ ಅಂದ್ರೆ ಆನ್ಯುವಲಿ 10% ನಷ್ಟು ಇನ್ಕ್ರಿಮೆಂಟ್ ಮಾಡ್ತಾ ಇದ್ದಾರೆ ನಾನು ಹೇಳಿರೋ ಪ್ರಕಾರ. ಎಕ್ಸ್ಪೆಕ್ಟೆಡ್ ರಿಟರ್ನ್ ಬರೀ 8% ಅಂತ ಅನ್ಕೊಳ್ಳೋಣ. ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, 8% ನಷ್ಟು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. 12 ವರ್ಷಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಆಲ್ಮೋಸ್ಟ್ 94,73,620 ರೂಪಾಯಿ ಅಷ್ಟು ಜಮೆ ಮಾಡ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಇವನ್ ವಿತ್ 8% ರಿಟರ್ನ್. ಇದ್ರ ಪ್ರಕಾರ ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೀವಿ ಅಂತಂದ್ರೆ ಫಿಕ್ಸೆಡ್ SIP ಅಂದ್ರೆ ಮಂತ್ ಆನ್ ಮಂತ್ ಫಿಕ್ಸೆಡ್ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಾ ಇದೀವಿ 32,000 ರೂಪಾಯಿ ಅಂತ ಅನ್ಕೊಳ್ಳೋಣ. ಈ ಒಂದು ಕೇಸಲ್ಲಿ ರೇಟ್ ಆಫ್ ಇನ್ಕ್ರೀಸ್ ಯಾವುದೇ ರೀತಿಯಂತಹ ಒಂದು ಸ್ಟೆಪ್ ಅಪ್ ಮಾಡ್ತಿಲ್ಲ. 2.4 crores ನಷ್ಟು ಅಮೌಂಟ್ ಅನ್ನ ಜಮೆ ಮಾಡ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ 18 ವರ್ಷದ ಫೈನಾನ್ಸ್ ಗೋಲ್ಗೆ. ಇದೇ ಒಂದು ಪ್ರಕಾರ ಇದೇ ಎಕ್ಸಾಂಪಲ್ ನೋಡ್ತೀವಿ ಅಂತಂದ್ರೆ ಸ್ಟಾರ್ಟಿಂಗ್ 17,000 ರೂಪಾಯಿಂದನೇ SIP ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಬಟ್ ಎವ್ರಿ ಇಯರ್ ಆನ್ ಇಯರ್ 10% ನಷ್ಟು ಇನ್ಕ್ರಿಮೆಂಟ್ ಮಾಡಿದ್ರೆ ಸೇಮ್ 2.4 ಕೋಟಿಗಳಷ್ಟು ಅಮೌಂಟ್ ಅನ್ನ ಜಮೆ ಮಾಡಬಹುದು.
18 years ಅಲ್ಲಿ. ಸೊ ಮೋರಲ್ ಆಫ್ ದ ಸ್ಟೋರಿ ಇಸ್ ವೆರಿ ಸಿಂಪಲ್. ಅಲಾಂಗ್ ವಿತ್ ರಿಟರ್ನ್, ಬರೀ ರಿಟರ್ನ್ ಮೇಲೆ ಅಷ್ಟೇ ಅಲ್ಲ ನಾವು ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು. ಇವನ್ ರಿಟರ್ನ್ ಕಡಿಮೆ ಇದ್ರೂ ಜಾಸ್ತಿ ರಿವಾರ್ಡ್ ಪಡಿತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ನಾವು ಇನ್ವೆಸ್ಟ್ ಮಾಡ್ತಕ್ಕಂತಹ ಒಂದು ಮೆಥಡ್ ನ ವೇರಿಯೇಷನ್ಸ್ ಗಳನ್ನ ಮಾಡ್ಕೊಂಡ್ರೆ. ಸೊ ಎಸ್ಪೆಷಲಿ ಇನ್ವೆಸ್ಟ್ ಮಾಡೋದನ್ನೇ ನಾವು ಕಂಪೌಂಡ್ ಮಾಡ್ಕೊಂಡು ಹೋಗ್ಬಿಟ್ರೆ ಅದರ ಜೊತೆಗೆ ಎಡಿಷನಲ್ ಬಂದಿರತಕ್ಕಂಥ ಇಂಟ್ರೆಸ್ಟ್ ಕೂಡ ಕಂಪೌಂಡ್ ಆಗೋದ್ರ ಮೂಲಕ ಮಲ್ಟಿಪಲ್ ಕಂಪೌಂಡ್ ಎಫೆಕ್ಟ್ ನಮಗೆ ಸಿಗುತ್ತೆ. ಇದ್ರ ಮೂಲಕ ನಾವು ಅನ್ಕೊಂಡಿರ್ತಕ್ಕಂಥ ಫೈನಾನ್ಸ್ ಗೋಲ್ ಆದಷ್ಟು ಬೇಗ ನಾವು ಅಚೀವ್ ಮಾಡಬಹುದು ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಈ ಎಂಟೈರ್ ವಿಡಿಯೋ ಮೂಲಕ ಆಸ್ ಅ ಸಮರಿ ನಾವು ಇವತ್ತು ಕಲಿಬಹುದಾಗಿರುತ್ತೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ನಿಮಗೆ ಫ್ರೀ ಆಗಿರುತ್ತೆ ಇದು, ಬಟ್ ನಮಗೆ ತುಂಬಾನೇ ಮೋಟಿವೇಶನ್ ತಂದು ಕೊಡುತ್ತೆ ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ. ಈ ರೀತಿಯಂತಹ ಮಾಹಿತಿಗಳು ಕನ್ನಡದಲ್ಲಿ ಇವತ್ತಿನ ಮಟ್ಟಿಗೆ ಕನ್ನಡಿಗರಿಗೆ ದೊರೆಯಬೇಕಾದಂತಹ ಅವಶ್ಯಕತೆ ಇದೆ. ನಮ್ಮ ಕಡೆಯಿಂದ ಎಫರ್ಟ್ ಹಾಕ್ತಾ ಇದೀವಿ. ನಿಮ್ಮ ಸಪೋರ್ಟಿನ ಅವಶ್ಯಕತೆ ಕೂಡ ಇಲ್ಲಿ ನಮಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯಾದಂತಹ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಎವ್ರಿ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.